ಇನ್ನು ಐಸಿಸಿ ಟಿ20 ವಿಶ್ವಕಪ್ ಪಂದ್ಯಗಳ ಸ್ಥಳಾಂತರಕ್ಕೆ ಬಾಂಗ್ಲಾದೇಶ ಬೇಡಿಕೆಯನ್ನ ಇಟ್ಟಿತ್ತು. ಐಸಿಸಿಯಲ್ಲಿ ನಡೆಯದ ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ಆಟ. ಇವರು ಹೇಳಿದಂಗೆಲ್ಲ ಸ್ಕೆಡ್ಯೂಲ್ ಚೇಂಜ್ ಮಾಡೋಕ್ಕಾಗಲ್ಲ. ನಾವು ಎಲ್ಲಿ ಆಯೋಜನೆ ಮಾಡಿದ್ದೇವೆ ಅಲ್ಲಿ ಬಂದು ಆಡ್ರಿ, ಇಲ್ಲ ಅಂದ್ರೆ ನಡ್ರಿ. ಇದು ಐಸಿಸಿಯ ಖಡಕ್ ಸೂಚನೆ. ಭಾರತದಲ್ಲಿ ಕ್ರಿಕೆಟ್ ಆಡಿ, ಇಲ್ಲ ಪಾಯಿಂಟ್ ಆಸೆನ ಬಿಟ್ಟುಬಿಡಿ. ಬಿಸಿಬಿಗೆ ಖಡಕ್ ಸೂಚನೆ ಕೊಟ್ಟಿದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬೋರ್ಡ್. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಈಗ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಬಾಂಗ್ಲಾ ತಂಡಕ್ಕೆ 2 ಹೊಸ ಮೈದಾನವನ್ನ ಸೂಚಿಸಿದೆ ಐಸಿಸಿ. ಭಾರತದಲ್ಲಿ ಬೆದರಿಕೆ ಇದೆ ಅನ್ನೋ ಹೇಳಿಕೆಯನ್ನ ಐಸಿಸಿ ತಿರಸ್ಕರಿಸಿದೆ. ಬೆದರಿಕೆ ಇದೆ ಅಂತ ಹೇಳಿದ್ದು ಬಾಂಗ್ಲಾ. ಆ ಬಾಂಗ್ಲಾ ಕ್ರೀಡಾ ಸಲಹೆಗಾರ ಆಸಿಫ್. ಇದಕ್ಕಿಂತ ಇನ್ನೊಂದು ಕಾರಣ ಅಂತಂದ್ರೆ ಆ KKR ತಂಡದಿಂದ ಬಾಂಗ್ಲಾದೇಶದ ಕ್ರಿಕೆಟರ್ ಮುಸ್ತಫಿಜುರ್ ಆತನನ್ನು ಆಚೆ ಹಾಕಲಾಯಿತು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯವನ್ನ ಖಂಡಿಸಿ ಬಾಂಗ್ಲಾದೇಶದ ಕ್ರಿಕೆಟರ್ಸ್ನ ನೀವು ಯಾವುದೇ ಕಾರಣಕ್ಕೂ ಫ್ರಾಂಚೈಸಿ ಅವರು ಬಿಡ್ ಮಾಡಬಾರ್ದು ಅನ್ನುವಂಥ ಆಕ್ರೋಶ ವ್ಯಕ್ತವಾಯಿತು. ಎಲ್ಲ ಕಡೆ ಪ್ರೊಟೆಸ್ಟ್ಗಳಾದವು. ಆವಾಗ KKR ಟೀಮ್ನಿಂದ ಆ ಮುಸ್ತಫಿಜುರ್ನ ಬಿಟ್ಟರು. ಅದಕ್ಕೆ ಪ್ರತಿಯಾಗಿ ನೀವು ಬಾಂಗ್ಲಾದೇಶದಲ್ಲಿ ಕ್ರಿಕೆಟ್ ಪ್ಲೇಯರ್ಸನ್ನು ತೆಗೆದುಹಾಕುವ ಮೂಲಕ ನಮ್ಮ ದೇಶವನ್ನು ಅವಮಾನಿಸಿದ್ದೀರಿ. ಭಾರತದಲ್ಲಿ ನಾವು ಕ್ರಿಕೆಟ್ ಆಡೋದಕ್ಕೆ ಬಯಸೋದಿಲ್ಲ ಅಂತ ಹೇಳಿದರು. ಬಂದರೆ ಆಡಿ, ಇಲ್ಲ ಹೋಗ್ರಿ ಅಂತ ಈಗ ಐಸಿಸಿ ಹೇಳಿದೆ. ಇನ್ನು ಐಸಿಸಿ ಟಿ20 ವಿಶ್ವಕಪ್ ಪಂದ್ಯಗಳ ಸ್ಥಳಾಂತರಕ್ಕೆ ಬಾಂಗ್ಲಾದೇಶ ಬೇಡಿಕೆಯನ್ನ ಇಟ್ಟಿತ್ತು. ಐಸಿಸಿಯಲ್ಲಿ ನಡೆಯದ ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ಆಟ. ಇವರು ಹೇಳಿದಂಗೆಲ್ಲ ಸ್ಕೆಡ್ಯೂಲ್ ಚೇಂಜ್ ಮಾಡೋಕ್ಕಾಗಲ್ಲ. ನಾವು ಎಲ್ಲಿ ಆಯೋಜನೆ ಮಾಡಿದ್ದೇವೆ ಅಲ್ಲಿ ಬಂದು ಆಡ್ರಿ, ಇಲ್ಲ ಅಂದ್ರೆ ನಡ್ರಿ. ಇದು ಐಸಿಸಿಯ ಖಡಕ್ ಸೂಚನೆ. ಭಾರತದಲ್ಲಿ ಕ್ರಿಕೆಟ್ ಆಡಿ, ಇಲ್ಲ ಪಾಯಿಂಟ್ ಆಸೆನ ಬಿಟ್ಟುಬಿಡಿ. ಬಿಸಿಬಿಗೆ ಖಡಕ್ ಸೂಚನೆ ಕೊಟ್ಟಿದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬೋರ್ಡ್. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಈಗ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಬಾಂಗ್ಲಾ ತಂಡಕ್ಕೆ 2 ಹೊಸ ಮೈದಾನವನ್ನ ಸೂಚಿಸಿದೆ ಐಸಿಸಿ. ಭಾರತದಲ್ಲಿ ಬೆದರಿಕೆ ಇದೆ ಅನ್ನೋ ಹೇಳಿಕೆಯನ್ನ ಐಸಿಸಿ ತಿರಸ್ಕರಿಸಿದೆ. ಬೆದರಿಕೆ ಇದೆ ಅಂತ ಹೇಳಿದ್ದು ಬಾಂಗ್ಲಾ. ಆ ಬಾಂಗ್ಲಾ ಕ್ರೀಡಾ ಸಲಹೆಗಾರ ಆಸಿಫ್. ಇದಕ್ಕಿಂತ ಇನ್ನೊಂದು ಕಾರಣ ಅಂತಂದ್ರೆ ಆ KKR ತಂಡದಿಂದ ಬಾಂಗ್ಲಾದೇಶದ ಕ್ರಿಕೆಟರ್ ಮುಸ್ತಫಿಜುರ್ ಆತನನ್ನು ಆಚೆ ಹಾಕಲಾಯಿತು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯವನ್ನ ಖಂಡಿಸಿ ಬಾಂಗ್ಲಾದೇಶದ ಕ್ರಿಕೆಟರ್ಸ್ನ ನೀವು ಯಾವುದೇ ಕಾರಣಕ್ಕೂ ಫ್ರಾಂಚೈಸಿ ಅವರು ಬಿಡ್ ಮಾಡಬಾರ್ದು ಅನ್ನುವಂಥ ಆಕ್ರೋಶ ವ್ಯಕ್ತವಾಯಿತು. ಎಲ್ಲ ಕಡೆ ಪ್ರೊಟೆಸ್ಟ್ಗಳಾದವು. ಆವಾಗ KKR ಟೀಮ್ನಿಂದ ಆ ಮುಸ್ತಫಿಜುರ್ನ ಬಿಟ್ಟರು. ಅದಕ್ಕೆ ಪ್ರತಿಯಾಗಿ ನೀವು ಬಾಂಗ್ಲಾದೇಶದಲ್ಲಿ ಕ್ರಿಕೆಟ್ ಪ್ಲೇಯರ್ಸನ್ನು ತೆಗೆದುಹಾಕುವ ಮೂಲಕ ನಮ್ಮ ದೇಶವನ್ನು ಅವಮಾನಿಸಿದ್ದೀರಿ. ಭಾರತದಲ್ಲಿ ನಾವು ಕ್ರಿಕೆಟ್ ಆಡೋದಕ್ಕೆ ಬಯಸೋದಿಲ್ಲ ಅಂತ ಹೇಳಿದರು. ಬಂದರೆ ಆಡಿ, ಇಲ್ಲ ಹೋಗ್ರಿ ಅಂತ ಈಗ ಐಸಿಸಿ ಹೇಳಿದೆ. ಇನ್ನು ಐಸಿಸಿ ಟಿ20 ವಿಶ್ವಕಪ್ ಪಂದ್ಯಗಳ ಸ್ಥಳಾಂತರಕ್ಕೆ ಬಾಂಗ್ಲಾದೇಶ ಬೇಡಿಕೆಯನ್ನ ಇಟ್ಟಿತ್ತು. ಐಸಿಸಿಯಲ್ಲಿ ನಡೆಯದ ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ಆಟ. ಇವರು ಹೇಳಿದಂಗೆಲ್ಲ ಸ್ಕೆಡ್ಯೂಲ್ ಚೇಂಜ್ ಮಾಡೋಕ್ಕಾಗಲ್ಲ. ನಾವು ಎಲ್ಲಿ ಆಯೋಜನೆ ಮಾಡಿದ್ದೇವೆ ಅಲ್ಲಿ ಬಂದು ಆಡ್ರಿ, ಇಲ್ಲ ಅಂದ್ರೆ ನಡ್ರಿ. ಇದು ಐಸಿಸಿಯ ಖಡಕ್ ಸೂಚನೆ. ಭಾರತದಲ್ಲಿ ಕ್ರಿಕೆಟ್ ಆಡಿ, ಇಲ್ಲ ಪಾಯಿಂಟ್ ಆಸೆನ ಬಿಟ್ಟುಬಿಡಿ. ಬಿಸಿಬಿಗೆ ಖಡಕ್ ಸೂಚನೆ ಕೊಟ್ಟಿದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬೋರ್ಡ್. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಈಗ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಬಾಂಗ್ಲಾ ತಂಡಕ್ಕೆ 2 ಹೊಸ ಮೈದಾನವನ್ನ ಸೂಚಿಸಿದೆ ಐಸಿಸಿ. ಭಾರತದಲ್ಲಿ ಬೆದರಿಕೆ ಇದೆ ಅನ್ನೋ ಹೇಳಿಕೆಯನ್ನ ಐಸಿಸಿ ತಿರಸ್ಕರಿಸಿದೆ. ಬೆದರಿಕೆ ಇದೆ ಅಂತ ಹೇಳಿದ್ದು ಬಾಂಗ್ಲಾ. ಆ ಬಾಂಗ್ಲಾ ಕ್ರೀಡಾ ಸಲಹೆಗಾರ ಆಸಿಫ್. ಇದಕ್ಕಿಂತ ಇನ್ನೊಂದು ಕಾರಣ ಅಂತಂದ್ರೆ ಆ KKR ತಂಡದಿಂದ ಬಾಂಗ್ಲಾದೇಶದ ಕ್ರಿಕೆಟರ್ ಮುಸ್ತಫಿಜುರ್ ಆತನನ್ನು ಆಚೆ ಹಾಕಲಾಯಿತು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯವನ್ನ ಖಂಡಿಸಿ ಬಾಂಗ್ಲಾದೇಶದ ಕ್ರಿಕೆಟರ್ಸ್ನ ನೀವು ಯಾವುದೇ ಕಾರಣಕ್ಕೂ ಫ್ರಾಂಚೈಸಿ ಅವರು ಬಿಡ್ ಮಾಡಬಾರ್ದು ಅನ್ನುವಂಥ ಆಕ್ರೋಶ ವ್ಯಕ್ತವಾಯಿತು. ಎಲ್ಲ ಕಡೆ ಪ್ರೊಟೆಸ್ಟ್ಗಳಾದವು. ಆವಾಗ KKR ಟೀಮ್ನಿಂದ ಆ ಮುಸ್ತಫಿಜುರ್ನ ಬಿಟ್ಟರು. ಅದಕ್ಕೆ ಪ್ರತಿಯಾಗಿ ನೀವು ಬಾಂಗ್ಲಾದೇಶದಲ್ಲಿ ಕ್ರಿಕೆಟ್ ಪ್ಲೇಯರ್ಸನ್ನು ತೆಗೆದುಹಾಕುವ ಮೂಲಕ ನಮ್ಮ ದೇಶವನ್ನು ಅವಮಾನಿಸಿದ್ದೀರಿ. ಭಾರತದಲ್ಲಿ ನಾವು ಕ್ರಿಕೆಟ್ ಆಡೋದಕ್ಕೆ ಬಯಸೋದಿಲ್ಲ ಅಂತ ಹೇಳಿದರು. ಬಂದರೆ ಆಡಿ, ಇಲ್ಲ ಹೋಗ್ರಿ ಅಂತ ಈಗ ಐಸಿಸಿ ಹೇಳಿದೆ. ಇನ್ನು ಐಸಿಸಿ ಟಿ20 ವಿಶ್ವಕಪ್ ಪಂದ್ಯಗಳ ಸ್ಥಳಾಂತರಕ್ಕೆ ಬಾಂಗ್ಲಾದೇಶ ಬೇಡಿಕೆಯನ್ನ ಇಟ್ಟಿತ್ತು. ಐಸಿಸಿಯಲ್ಲಿ ನಡೆಯದ ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ಆಟ. ಇವರು ಹೇಳಿದಂಗೆಲ್ಲ ಸ್ಕೆಡ್ಯೂಲ್ ಚೇಂಜ್ ಮಾಡೋಕ್ಕಾಗಲ್ಲ. ನಾವು ಎಲ್ಲಿ ಆಯೋಜನೆ ಮಾಡಿದ್ದೇವೆ ಅಲ್ಲಿ ಬಂದು ಆಡ್ರಿ, ಇಲ್ಲ ಅಂದ್ರೆ ನಡ್ರಿ. ಇದು ಐಸಿಸಿಯ ಖಡಕ್ ಸೂಚನೆ. ಭಾರತದಲ್ಲಿ ಕ್ರಿಕೆಟ್ ಆಡಿ,
ಇಲ್ಲ ಪಾಯಿಂಟ್ ಆಸೆನ ಬಿಟ್ಟುಬಿಡಿ. ಬಿಸಿಬಿಗೆ ಖಡಕ್ ಸೂಚನೆ ಕೊಟ್ಟಿದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬೋರ್ಡ್. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಈಗ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಬಾಂಗ್ಲಾ ತಂಡಕ್ಕೆ 2 ಹೊಸ ಮೈದಾನವನ್ನ ಸೂಚಿಸಿದೆ ಐಸಿಸಿ. ಭಾರತದಲ್ಲಿ ಬೆದರಿಕೆ ಇದೆ ಅನ್ನೋ ಹೇಳಿಕೆಯನ್ನ ಐಸಿಸಿ ತಿರಸ್ಕರಿಸಿದೆ. ಬೆದರಿಕೆ ಇದೆ ಅಂತ ಹೇಳಿದ್ದು ಬಾಂಗ್ಲಾ, ಆ ಬಾಂಗ್ಲಾ ಕ್ರೀಡಾ ಸಲಹೆಗಾರ ಆಸಿಫ್. ಇದಕ್ಕಿಂತ ಇನ್ನೊಂದು ಕಾರಣ ಅಂತಂದ್ರೆ ಆ KKR ತಂಡದಿಂದ ಬಾಂಗ್ಲಾದೇಶದ ಕ್ರಿಕೆಟರ್ ಮುಸ್ತಫಿಜುರ್ ಆತನನ್ನು ಆಚೆ ಹಾಕಲಾಯಿತು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯವನ್ನ ಖಂಡಿಸಿ ಬಾಂಗ್ಲಾದೇಶದ ಕ್ರಿಕೆಟರ್ಸ್ನ ನೀವು ಯಾವುದೇ ಕಾರಣಕ್ಕೂ ಫ್ರಾಂಚೈಸಿ ಅವರು ಬಿಡ್ ಮಾಡಬಾರ್ದು ಅನ್ನುವಂಥ ಆಕ್ರೋಶ ವ್ಯಕ್ತವಾಯಿತು. ಎಲ್ಲ ಕಡೆ ಪ್ರೊಟೆಸ್ಟ್ಗಳಾದವು. ಆವಾಗ KKR ಟೀಮ್ನಿಂದ ಆ ಮುಸ್ತಫಿಜುರ್ನ ಬಿಟ್ಟರು. ಅದಕ್ಕೆ ಪ್ರತಿಯಾಗಿ ನೀವು ಬಾಂಗ್ಲಾದೇಶದಲ್ಲಿ ಕ್ರಿಕೆಟ್ ಪ್ಲೇಯರ್ಸನ್ನು ತೆಗೆದುಹಾಕುವ ಮೂಲಕ ನಮ್ಮ ದೇಶವನ್ನು ಅವಮಾನಿಸಿದ್ದೀರಿ. ಭಾರತದಲ್ಲಿ ನಾವು ಕ್ರಿಕೆಟ್ ಆಡೋದಕ್ಕೆ ಬಯಸೋದಿಲ್ಲ ಅಂತ ಹೇಳಿದರು. ಅಂದರೆ ಆಡಿ, ಇಲ್ಲ ಹೋಗ್ರಿ ಅಂತ ಈಗ ICC ಹೇಳಿದೆ. ಇನ್ನು ICC T20 ವಿಶ್ವಕಪ್ ಪಂದ್ಯಗಳ ಸ್ಥಳಾಂತರಕ್ಕೆ ಬಾಂಗ್ಲಾದೇಶ ಬೇಡಿಕೆಯನ್ನ ಇಟ್ಟಿತ್ತು. ICCಯಲ್ಲಿ ನಡೆಯದ ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ಆಟ. ಇವರು ಹೇಳಿದಂಗೆಲ್ಲ ಸ್ಕೆಡ್ಯೂಲ್ ಚೇಂಜ್ ಮಾಡೋಕ್ಕಾಗಲ್ಲ. ನಾವು ಎಲ್ಲಿ ಆಯೋಜನೆ ಮಾಡಿದ್ದೇವೆ ಅಲ್ಲಿ ಬಂದು ಆಡ್ರಿ, ಇಲ್ಲ ಅಂದ್ರೆ ನಡ್ರಿ. ಇದು ICCಯ ಖಡಕ್ ಸೂಚನೆ. ಭಾರತದಲ್ಲಿ ಕ್ರಿಕೆಟ್ ಆಡಿ, ಇಲ್ಲ ಪಾಯಿಂಟ್ ಆಸೆನ ಬಿಟ್ಟುಬಿಡಿ. ಬಿಸಿಬಿಗೆ ಖಡಕ್ ಸೂಚನೆ ಕೊಟ್ಟಿದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬೋರ್ಡ್. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಈಗ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಬಾಂಗ್ಲಾ ತಂಡಕ್ಕೆ 2 ಹೊಸ ಮೈದಾನವನ್ನ ಸೂಚಿಸಿದೆ ಐಸಿಸಿ. ಭಾರತದಲ್ಲಿ ಬೆದರಿಕೆ ಇದೆ ಅನ್ನೋ ಹೇಳಿಕೆಯನ್ನ ICC ತಿರಸ್ಕರಿಸಿದೆ. ಬೆದರಿಕೆ ಇದೆ ಅಂತ ಹೇಳಿದ್ದು ಬಾಂಗ್ಲಾ, ಆ ಬಾಂಗ್ಲಾ ಕ್ರೀಡಾ ಸಲಹೆಗಾರ ಆಸಿಫ್. ಇದಕ್ಕಿಂತ ಇನ್ನೊಂದು ಕಾರಣ ಅಂತಂದ್ರೆ ಆ KKR ತಂಡದಿಂದ ಬಾಂಗ್ಲಾದೇಶದ ಕ್ರಿಕೆಟರ್ ಮುಸ್ತಫಿಜುರ್ ಆತನನ್ನು ಆಚೆ ಹಾಕಲಾಯಿತು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯವನ್ನ ಖಂಡಿಸಿ ಬಾಂಗ್ಲಾದೇಶದ ಕ್ರಿಕೆಟರ್ಸ್ನ ನೀವು ಯಾವುದೇ ಕಾರಣಕ್ಕೂ ಫ್ರಾಂಚೈಸಿ ಅವರು ಬಿಡ್ ಮಾಡಬಾರ್ದು ಅನ್ನುವಂಥ ಆಕ್ರೋಶ ವ್ಯಕ್ತವಾಯಿತು. ಎಲ್ಲ ಕಡೆ ಪ್ರೊಟೆಸ್ಟ್ಗಳಾದವು. ಆವಾಗ KKR ಟೀಮ್ನಿಂದ ಆ ಮುಸ್ತಫಿಜುರ್ನ ಬಿಟ್ಟರು. ಅದಕ್ಕೆ ಪ್ರತಿಯಾಗಿ ನೀವು ಬಾಂಗ್ಲಾದೇಶದಲ್ಲಿ ಕ್ರಿಕೆಟ್ ಪ್ಲೇಯರ್ಸನ್ನು ತೆಗೆದುಹಾಕುವ ಮೂಲಕ ನಮ್ಮ ದೇಶವನ್ನು ಅವಮಾನಿಸಿದ್ದೀರಿ. ಭಾರತದಲ್ಲಿ ನಾವು ಕ್ರಿಕೆಟ್ ಆಡೋದಕ್ಕೆ ಬಯಸೋದಿಲ್ಲ ಅಂತ ಹೇಳಿದರು. ಅಂದರೆ ಆಡಿ, ಇಲ್ಲ ಹೋಗ್ರಿ ಅಂತ ಈಗ ICC ಹೇಳಿದೆ. ಇನ್ನು ICC T20 ವಿಶ್ವಕಪ್ ಪಂದ್ಯಗಳ ಸ್ಥಳಾಂತರಕ್ಕೆ ಬಾಂಗ್ಲಾದೇಶ ಬೇಡಿಕೆಯನ್ನ ಇಟ್ಟಿತ್ತು. ICCಯಲ್ಲಿ ನಡೆಯದ ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ಆಟ. ಇವರು ಹೇಳಿದಂಗೆಲ್ಲ ಸ್ಕೆಡ್ಯೂಲ್ ಚೇಂಜ್ ಮಾಡೋಕ್ಕಾಗಲ್ಲ. ನಾವು ಎಲ್ಲಿ ಆಯೋಜನೆ ಮಾಡಿದ್ದೇವೆ ಅಲ್ಲಿ ಬಂದು ಆಡ್ರಿ, ಇಲ್ಲ ಅಂದ್ರೆ ನಡ್ರಿ. ಇದು ICCಯ ಖಡಕ್ ಸೂಚನೆ. ಭಾರತದಲ್ಲಿ ಕ್ರಿಕೆಟ್ ಆಡಿ, ಇಲ್ಲ ಪಾಯಿಂಟ್ ಆಸೆನ ಬಿಟ್ಟುಬಿಡಿ. ಬಿಸಿಬಿಗೆ ಖಡಕ್ ಸೂಚನೆ ಕೊಟ್ಟಿದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬೋರ್ಡ್. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಈಗ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಬಾಂಗ್ಲಾ ತಂಡಕ್ಕೆ 2 ಹೊಸ ಮೈದಾನವನ್ನ ಸೂಚಿಸಿದೆ ICC. ಭಾರತದಲ್ಲಿ ಬೆದರಿಕೆ ಇದೆ ಅನ್ನೋ ಹೇಳಿಕೆಯನ್ನ ICC ತಿರಸ್ಕರಿಸಿದೆ. ಬೆದರಿಕೆ ಇದೆ ಅಂತ ಹೇಳಿದ್ದು ಬಾಂಗ್ಲಾ, ಆ ಬಾಂಗ್ಲಾ ಕ್ರೀಡಾ ಸಲಹೆಗಾರ ಆಸಿಫ್. ಇದಕ್ಕಿಂತ ಇನ್ನೊಂದು ಕಾರಣ ಅಂತಂದ್ರೆ ಆ KKR ತಂಡದಿಂದ ಬಾಂಗ್ಲಾದೇಶದ ಕ್ರಿಕೆಟರ್ ಮುಸ್ತಫಿಜುರ್ ಆತನನ್ನು ಆಚೆ ಹಾಕಲಾಯಿತು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯವನ್ನ ಖಂಡಿಸಿ ಬಾಂಗ್ಲಾದೇಶದ ಕ್ರಿಕೆಟರ್ಸ್ನ ನೀವು ಯಾವುದೇ ಕಾರಣಕ್ಕೂ ಫ್ರಾಂಚೈಸಿ ಅವರು ಬಿಡ್ ಮಾಡಬಾರ್ದು ಅನ್ನುವಂಥ ಆಕ್ರೋಶ ವ್ಯಕ್ತವಾಯಿತು. ಎಲ್ಲ ಕಡೆ ಪ್ರೊಟೆಸ್ಟ್ಗಳಾದವು. ಆವಾಗ KKR ಟೀಮ್ನಿಂದ ಆ ಮುಸ್ತಫಿಜುರ್ನ ಬಿಟ್ಟರು. ಅದಕ್ಕೆ ಪ್ರತಿಯಾಗಿ ನೀವು ಬಾಂಗ್ಲಾದೇಶದಲ್ಲಿ ಕ್ರಿಕೆಟ್ ಪ್ಲೇಯರ್ಸನ್ನು ತೆಗೆದುಹಾಕುವ ಮೂಲಕ ನಮ್ಮ ದೇಶವನ್ನು ಅವಮಾನಿಸಿದ್ದೀರಿ. ಭಾರತದಲ್ಲಿ ನಾವು ಕ್ರಿಕೆಟ್ ಆಡೋದಕ್ಕೆ ಬಯಸೋದಿಲ್ಲ ಅಂತ ಹೇಳಿದರು. ಅಂದರೆ ಆಡಿ, ಇಲ್ಲ ಹೋಗ್ರಿ ಅಂತ ಈಗ ICC ಹೇಳಿದೆ.